ಎಲ್ರಿಗೂ ನಮಸ್ಕಾರ. ನೋಡಿ, ನಿನ್ನೆ ರಾತ್ರಿ ಹೊರನಾಡು ಬಂದು ಉಳ್ಕೊಳ್ತೀವಿ. ಸೊ ಈಗ ನಾವು ದೇವಸ್ಥಾನದ ಕಡೆ ಹೋಗ್ತೀವಿ. ಬಹುಶಃ ಒಳಗಡೆ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡಿಸಲ್ಲ. ನಾನು ಹೊರವಲಯದಲ್ಲೇ ಒಂದಷ್ಟು ವೀಡಿಯೋ ತೋರ್ಪಡಿಸಿ ತದನಂತರ ಹೊರಡ್ತೀವಿ. ಸೊ ನನ್ನ ಮುಂದಿನ ಪ್ರವಾಸಿ ತಾಣ ಮೈದಾಡಿ ವ್ಯೂ ಪಾಯಿಂಟು ಮತ್ತು ರಾಣಿಜೇರಿ. ಸೊ ದಯವಿಟ್ಟು ವೀಡಿಯೋ ವೀಕ್ಷಣೆಗಳನ್ನು ಪಡೆಯಿರಿ. ಲಾಸ್ಟ್ ಟೈಮು ನಾವು ಈ ಒಂದು ಕೊಠಡಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈ ರಾತ್ರಿ ಬಂದ್ವಿ, ಇಲ್ಲಿ ಸಿಕ್ಕಿಲ್ಲ, ಅದರಿಂದ ಸೊ ಅಲ್ಲಿ ಮಾಡ್ಕೊಂಡಿದ್ದೀವಿ. ತೋರಿಸ್ತೀನಿ. ಬೆಟ್ಟ ಗುಡ್ಡಗಳು ಬ್ಯೂಟಿಫುಲ್ ಆಗಿರ್ತವೆ. ಇಲ್ಲಿ ATM ವ್ಯವಸ್ಥೆ ಇದೆ. ಇಲ್ಲಿ ಏನು ಈ ಒಂದು ನೇತ್ರಾವತಿ ಕೊಠಡಿ ಏನಿದೆ, ಸೊ ಅದು ಹಿಂದೆ ನಾವು ರೂಮ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೋಡಿ ಕೊಠಡಿಗಳ ವ್ಯವಸ್ಥೆ ಹೇಗಿದೆ. ಸೊ ಇಲ್ಲಿ ಲಾಸ್ಟ್ ಟೈಮು ನಾವು ರೂಮ್ ವ್ಯವಸ್ಥೆ ಮಾಡ್ಕೊತೀವಿ. ಶ್ರೀ ಭಕ್ತ ನಿವಾಸ ವಸತಿ ಗೃಹ. ರಾತ್ರಿ ಎಲ್ಲ ಖಾಲಿಯಾಗಿತ್ತು, ಬಹುಶಃ ತುಂಬ ರಸ್ಸಿದೆ. ಸೊ ನಾವು ಹೊರವಲಯದಲ್ಲೇ ಒಂದಷ್ಟು ವೀಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ. ಯಾಕಂದರೆ ಒಳಗಡೆ ಕ್ಯೂ ಇರ್ತದೆ, ಆಗಲ್ಲ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯವರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ. ವಾವ್, ಹೇಗಿದೆ ನೋಡ್ರಿ ಇಲ್ಲಿ ಕೈಲಾಸ. ಆದಿಶಕ್ತಿ ನೋಡಿ, ಶಕ್ತ್ಯಾತ್ಮಕ ಅಂತ ಹಾಕಿದ್ದಾರೆ. ಆದಿ ಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಹೇಗಿದೆ ತಾಯಿ ದರ್ಶನ. ಇಲ್ಲಿಂದನೇ ಅದ್ಭುತ ತಾಯಿಯವರ ದರ್ಶನ. ಸೊ ಹೊರಗಡೆನೇ ಕೊಟ್ಬಿಟ್ಟವ್ರೆ. ಸೊ ಒಳಗಡೆ ವೀಡಿಯೋ ಮಾಡಿಸಲ್ಲ ಗುರು, ಅದೊಂದೇ ಬೇಜಾರು. ಇಲ್ಲೇ ಕಣ್ ತುಂಬ್ಕೊಳ್ಳಿ ತಾಯಿಯವರ ದರ್ಶನವನ್ನು. ಲಾಸ್ಟ್ ಟೈಮ್ ಹೋಗಿದಾಗ ಮೊಬೈಲ್ ಕಿತ್ಕೊತಾ ಇದ್ರು. ನಂದು ಕಾಲಿನ ನೋವಿನ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾನು ಅಲ್ಲಲ್ಲೇ ಕೂತ್ಕೊಂಡ್ಬಿಡ್ತೀವಿ. ತುಂಬ ಲಾಂಗ್ ಜರ್ನಿ. ನೋಡೋಣ, ದೇವಸ್ಥಾನದ ಒಳಗಡೆ ಹೋಗ್ತೀನಿ. ಸಾಧ್ಯವಾದರೆ ಎಷ್ಟು ವೀಡಿಯೋ ಸೆರೆ ಹಿಡಿಯೋಕ್ಕಾಗತ್ತೆ ಅಷ್ಟು ಹಿಡಿತೀನಿ. ಒಂದು ಪ್ರಯತ್ನ ಮಾಡ್ತೀನಿ. ಯಾರು ಇವರು? ನಾನು ಹೊಡಿಬೇಕಾ? ಕೊಡಿ, ಹೊಡ್ಕೊಡ್ತೇನೆ. ನನ್ನೇ ಕನ್ಫ್ಯೂಸ್ ಮಾಡಿಬಿಡ್ರಿ. ನೋಡಿ, ಪ್ರವಾಸಿಗರು ಇವ್ರದೊಂದು ಫೋಟೋ ಹೊಡಿಬೇಕಂತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಬರ್ತೀವಿ ಅಂತ. ಬರಲ್ಲ ಹಾಗೆ. ಇಲ್ಲೆಲ್ಲ ಹೋಟೆಲ್ಗಳು, ಲಾಡ್ಜ್ಗಳು ಎಲ್ಲ ಇದೆ ಇಲ್ಲಿ. ಈ ಕಡೆ ಎಲ್ಲ ಇದೆ. ಸೊ ಒಳಗಡೆ ಹೋಗ್ತೀನಿ, ನೋಡೋಣ. ನನಗೆ ಸಾಧ್ಯವಾದ ಮಟ್ಕೊಂದು ವೀಡಿಯೋ ಕ್ಲಿಪ್ಗಳು ಆಗಾಗ ಸೆರೆ ಹಿಡಿತೀನಿ. ಸೊ ಇಲ್ಲೆಲ್ಲ ಏನು ತೊಂದರೆ ಇಲ್ಲ. ಒಳಗಡೆ ದೇವಸ್ಥಾನದ ಒಳಗಡೆ ಹಿಡಿಸಲ್ಲ. ತಾಯಿ ಸನ್ನಿಧಾನಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲೆಲ್ಲ ಫೋಟೋ ಹೊಡ್ಕೋಬೋದು ಗುರು. ನೋಡ್ರಿ, ಆಗಲ್ಲ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಇದೆ ಅಂತ ದರ್ಶನ. ತಾಯಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ ಕಣ್ರಪ್ಪ. ಏನು ದರ್ಶನ, ಅಪ್ಪಪ್ಪ, ನಾನೇ ಕೊನೆಯವನು.
ನಿಜಕ್ಕೂ ಆಶ್ಚರ್ಯ ಆಗೋಯ್ತು. ನಾನೇ ಕೊನೆಯವನು, ಗೇಟ್ ಕ್ಲೋಸ್ ಮಾಡಿಬಿಟ್ಟು ನಾನೇ ಕೊನೆ ದರ್ಶನ, ನನಗೆ ಕೊನೆ ದರ್ಶನ. ಬಹಳ ಆಶ್ಚರ್ಯ ಆಗೋಯ್ತು ನೋಡಿ. ಲಾಸ್ಟಲ್ಲಿ ಬಂದು ದರ್ಶನ ಮಾಡ್ಕೊಂಬಿಟ್ಟೆ ಕಣ್ರಿ. ತಾಯಿಯ ಆಶೀರ್ವಾದ ಅಂತಿಂಥ ಆಶೀರ್ವಾದ ಅಲ್ಲಪ್ಪ. ಒಳಗಡೆಯಿಂದ ನಮಗೆ ಅವಕಾಶ ಇಲ್ಲ. ಸೊ ನೋಡಿ, ಇಲ್ಲಿ ಈ CC ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಮಂಗಳಾರತಿ ಆಯ್ತಾ ಇದೆ ತಾಯಿಯವ್ರಿಗೆ. ಅಬ್ಬಾ ಅದ್ಭುತ ಅದ್ಭುತ. ಕಣ್ ತುಂಬ್ಕೊಳ್ರಪ್ಪ, ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ಹೊರಗಡೆ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು, ತಾಯಿ ದರ್ಶನ ಮಾಡ್ಕೊಂಡು ನೋಡಿ, ತಾಯಿ ದರ್ಶನ ಜೊತೆಗೆ ಮಂಗಳಾರತಿ ಪೂಜೆ. ಒಳಗಡೆ ಅವಕಾಶ ಇಲ್ಲ ಬಂಧುಗಳೇ, ಅದಕ್ಕೋಸ್ಕರ ಇಲ್ಲಿಂದನೇ ದರ್ಶನ ಮಾಡಿಸ್ತಾ ಇದ್ದೀನಿ. ಕಣ್ ತುಂಬಿಕೊಡ್ರಪ್ಪ, ತಾಯಿಯ ಹೊರನಾಡು, ತಾಯಿ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ. ಆಹಾ, ಅದ್ಭುತ ಅದ್ಭುತ. ನನ್ನ ಜನ್ಮ ಪಾವನ ಆಯಿತು. ತಾಯಿಯವರ ಸನ್ನಿಧಾನದಲ್ಲಿ ನನಗೆ ನಾನೊಬ್ಬನೇ ಲಾಸ್ಟು, ಕೊನೆಯಲ್ಲಿ ದರ್ಶನ ಸಿಕ್ತು. ನನಗೆ ಪುಣ್ಯ ಮಾಡಿದೆ ಅಂತ ಅಂದ್ಕೋತೀನಿ. ಹೊರನಾಡು ಸನ್ನಿಧಿಗೆ ತಾಯಿಯವರು ಕರೆಸ್ಕೊಂಡಿದ್ದಾರೆ. ಲಾಸ್ಟ್ ಟೈಮು ಬಂದಿದೆ, ಬಹಳ ಚೆನ್ನಾಗಿತ್ತು. ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇಲ್ಲಿ ನೋಡ್ರಿ, ಈ ಥರ ಎಲ್ಲ ಸೇವೆಗಳು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಈ ಥರ ಸೇವೆಗಳು ಸಲ್ಲಿಸಿ ತಾಯಿ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಮನ್ನ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾಳೆ. ತಾಯಿ ಅನ್ನಪೂರ್ಣೇಶ್ವರಿ ನೋಡಿ, ಈ ಥರ ಅಕ್ಕಿ 1 kg ಅಕ್ಕಿಗೆ 50 ರೂಪಾಯಿ ಹಂಗೆ ಈ ಥರ ಸೇವೆ ಸಲ್ಲಿಸೋದು. ಹಾಗೆ ಪ್ರಸಾದ ಇದೆ. ಪ್ರಸಾದ ನಾವೆಲ್ಲ ವೀಡಿಯೋ ಮಾಡೋಕ್ಕೆ ಕೊಟ್ಟಿರೋ, ಚೆನ್ನಾಗಿ ಮಾಡವಿ. ಏನು ಮಾಡೋದು, ಅವಕಾಶ ಕೊಟ್ಟಿಲ್ಲ. ಕ್ಯಾಮ್ರಾ ಎತ್ತಕ್ಕೆ ಬಿಡೋಲ್ಲ ಒಳಗಡೆ. ಲಾಸ್ಟ್ ಟೈಮ್ ಬಂದಾಗ ನಾವು ಕೊಡಪ್ಪ ಇದಿದೆ, ಈ ರೀತಿ ಪ್ರಸಾದ ತಗೊಂಡೋಗಿದೆ. ಇವತ್ತಿಗೂ ಸಹ ಮನೇಲಿ ಇದೆ. ಅಕ್ಕಿ ಎಲ್ಲ ಹಾಕ್ಕೊಡ್ತಾರೆ, ತುಂಬ ಒಳ್ಳೆಯದು. ಮನೇಲಿದ್ದರೆ ತುಂಬ ಒಳ್ಳೆಯದು. ನೀವು ಬಂದು ಈ ರೀತಿ ಒಂದು ಅಕ್ಕಿ ಪ್ರಸಾದ ತೆಗೆದುಕೊಂಡು ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ. ಸೊ ಹೊರನಾಡು ವೀಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಸೊ ಹೋಗ್ಬೇಕಾದ್ರೆ ಒಂದಷ್ಟು ವೀಕ್ಷಣೆ ತೋರಿಸಿ ಹೊರಡ್ತೀನಿ. ಈ ಕ್ಷೇತ್ರದ ಪ್ರತಿಫಲವಾಗಿ ಈ ಒಂದು ಗ್ಲಾಸು, ಈ ಒಂದು ವಾಚು ಸೂಪರಾಗಿದೆ. ವಾಚು ಅಂದರೆ ಫಿಕ್ಸಲ್ ರೇಟು. ಇದೇನಿದು ರೇಟ್ ಫಿಕ್ಸು, ಒಂದೇ ರೇಟು. ಇದೊಂದು ಗ್ಲಾಸು ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಈ ಪುಣ್ಯಕ್ಷೇತ್ರದ ನೆನಪಿಗಾಗಿ ಇದನ್ನು ತಗೊಂಡಿದ್ದೀನಿ. ಧನ್ಯವಾದಗಳು.